ಬುಕ್ಕಾಪಟ್ಟಣ ಇಲ್ಲಿ ಕಾಣಿಸುವ ಪ್ರತಿಯೊಂದು ಕಲ್ಲು ಕತೆ ಹೇಳುತ್ತವೆ. ಈ ಊರಿನ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಅವು ಕಾಲದ ಕತೆಗಳ ಸಂಗ್ರಹಾಲಯಗಳು. ರಂಗನಾಥ ಸ್ವಾಮಿ ಹೊಯ್ಸಳ ಕಾಲದ ಸ್ಮರಣೆ, ಪಾತಾಳಲಿಂಗೇಶ್ವರ ವಿಜಯನಗರದ ವೈಭವದ ಗುರುತು, ಆಂಜನೇಯ ಮತ್ತು ಭೈರವ ಈ ಊರಿನ ರಕ್ಷಕರು. ಈ ಊರ ಕೋಟೆ ಬಾಗಿಲ ಬಳಿ ಇರುವ ವಿಜಯನಗರ ಕಾಲದ ಶಕವರ್ಷ 1531ರ ಶಾಸನ ಕಲ್ಲು ಇದೆ. ಇದರಲ್ಲಿ 2 ಗ್ರಾಮಗಳನ್ನು ಒಂದು ದೇವಾಲಯಕ್ಕೆ ದಾನ ನೀಡಿರುವ ಮಾಹಿತಿ ಇದೆ. ಆದರೆ ಇಂದು ಆ ದೇವಾಲಯವೇ ಇಲ್ಲ. ಒಂದು ಕಡೆ ವೀರಗಲ್ಲು, ಯೋಧರ ತ್ಯಾಗದ ಸಂಕೇತ, ಮತ್ತೊಂದು ಕಡೆ ರೂಲರ್ ರಿಟ್ರೀಟ್, ಬ್ರಿಟಿಷರ ಕಾಲದ ನೆನಪು. ಒಂದು ಊರು, ಆದರೆ 3 ಕಾಲಘಟ್ಟಗಳು ಒಂದೇ ಜಾಗದಲ್ಲಿ ಬದುಕುತ್ತಿವೆ. ಬುಕ್ಕಾಪಟ್ಟಣ ಸಿರಾ ತಾಲೂಕು. ಸ್ಥಳೀಯ ಪುರಾಣಗಳ ಪ್ರಕಾರ ಈ ಪ್ರದೇಶ ಒಮ್ಮೆ ಭೃಗ ಮಹರ್ಷಿಗಳ ತಪೋಭೂಮಿ ಆಗಿತ್ತು. ಕಾಡಿನ ಮೌನದ ನಡುವೆ ಋಷಿಗಳು ತಪಸ್ಸು ಮಾಡುತ್ತಿದ್ದ ಸ್ಥಳ. ಆ ಕಾರಣದಿಂದಲೇ ಈ ಊರಿಗೆ ಭೃಗಾಪಟ್ಟಣ ಎಂಬ ಹೆಸರು ಇತ್ತು ಎಂದು ಹೇಳಲಾಗುತ್ತದೆ. ಕಾಲ ಕಳೆದಂತೆ ಈ ನೆಲ ಇತಿಹಾಸದ ಅಧ್ಯಯನಕ್ಕೆ ಪ್ರವೇಶಿಸುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬುಕ್ಕರಾಯರ ಆಡಳಿತೆಯ ಸಮಯದಲ್ಲಿ ಭೃಗಾಪಟ್ಟಣ ಬುಕ್ಕಾಪಟ್ಟಣ ಆಯಿತು ಅಂತ ಹೆಸರು ಬದಲಾಗಿತ್ತು ಅಂತ ಇತಿಹಾಸಕಾರರ ಅಭಿಪ್ರಾಯ. ಬುಕ್ಕಾಪಟ್ಟಣದ ಸುತ್ತಲೂ ಸುಂದರವಾದ ಕಾಡು ಇದೆ. ಅದನ್ನ ಚಿಂಕಾರ ವನ್ಯಜೀವಿ ಧಾಮ ಬುಕ್ಕಾಪಟ್ಟಣ ಎಂದು ಕರೆಯುತ್ತಾರೆ. ಚಿಂಕಾರ ಅಳಿವಿನಂಚಿನಲ್ಲಿ ಇರುವ ಜಿಂಕೆ ಜಾತಿಯ ಪ್ರಾಣಿ. ಇದನ್ನು ರಕ್ಷಿಸಲು 2019ರಲ್ಲಿ ಕರ್ನಾಟಕ ಸರ್ಕಾರ ಚಿಂಕಾರ ವನ್ಯಜೀವಿ ಧಾಮವೆಂದು ಘೋಷಿಸಲಾಯಿತು. ಇದು ಒಣ ಹವೆಯ ಕುರುಚಲು ಕಾಡು, ದಕ್ಷಿಣ ಭಾರತದಲ್ಲೇ ಅಪರೂಪ. ಈ ಕಾಡು ವಿವಿಧ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ನೀಡಿದೆ. ಇಷ್ಟೊಂದು ಅರಣ್ಯವಿರುವ ಕಾರಣದಿಂದಲೇ ಇಲ್ಲಿ ಬ್ರಿಟಿಷರ ಕಾಲದಲ್ಲೇ ಅರಣ್ಯ ಆಫೀಸ್ ಇತ್ತು. ಈ ತುಮಕೂರು ಜಿಲ್ಲೆಯಲ್ಲಿಯೇ ಒಂದು ತಾಲೂಕಿಗೆ 2 ಅರಣ್ಯ ವಲಯಗಳಿವೆ, ಒಂದು ಸಿರಾ ಮತ್ತು ಮತ್ತೊಂದು ಬುಕ್ಕಾಪಟ್ಟಣ. ಇದು ನಮ್ಮ ಬುಕ್ಕಾಪಟ್ಟಣದ ಹೆಮ್ಮೆ. ಬುಕ್ಕಾಪಟ್ಟಣದ ಬೂದುಗುಡ್ಡದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಆದಿಮಾನವರ ಕುರುಹುಗಳು ಕೂಡ ಇದಾವೆ ಅಂತ ಹೇಳ್ತಾರೆ. ಒಟ್ಟಾರೆ ಬುಕ್ಕಾಪಟ್ಟಣ ಕೆರೆ, ಕುಂಟೆ, ಗುಡ್ಡ, ಕಾಡುಗಳಿಂದ ಆವೃತವಾದ ಒಂದು ಸುಂದರವಾದ ಪ್ರದೇಶ. ಹಳೆಯ ಇತಿಹಾಸವನ್ನು ನೋಡಿದರೆ ನಾವು ರಂಗನಾಥ ಸ್ವಾಮಿ ದೇವಾಲಯದಿಂದಲೇ ಪ್ರಾರಂಭಿಸಬೇಕು. ಈ ದೇವಾಲಯ ಕೇವಲ ಒಂದು ಪೂಜೆಯ ಸ್ಥಳವಲ್ಲ, ಇದು ಕಾಲದ 2 ದೊಡ್ಡ ಅಧ್ಯಾಯಗಳನ್ನು ಜೋಡಿಸುವ ಒಂದು ಸೇತುವೆ. ಈ ದೇವಾಲಯದ ಕತೆ ನೋಡಿದ್ರೆ ಇದು ಒಂದು ಕಾಲದದ್ದೇ ಅಲ್ಲ, ಇದು 2 ದೊಡ್ಡ ಸಾಮ್ರಾಜ್ಯಗಳ ಗುರುತು ಹೊತ್ತಿದೆ. ಒಂದು ಕಡೆ ಹೊಯ್ಸಳ ಸಾಮ್ರಾಜ್ಯ, ಮತ್ತೊಂದು ಕಡೆ ವಿಜಯನಗರ ಸಾಮ್ರಾಜ್ಯ. ಇಲ್ಲಿರುವ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಗಮನಿಸಿದರೆ ಶಾಂತ ಮುಖಭಾವ, ಸಮತೋಲನದ ಆಕಾರ, ಸೂಕ್ಷ್ಮ ಶಿಲ್ಪಕಲೆ ಇವು ಎಲ್ಲವೂ ವಿಷ್ಣುವಿನ ಹೊಯ್ಸಳ ಶೈಲಿಯ ಲಕ್ಷಣಗಳು. ಇದರಿಂದ ನಾವು ಹೇಳಬಹುದು ಮೂಲ ವಿಗ್ರಹ ಹೊಯ್ಸಳ ಕಾಲದದ್ದು, 12ನೇ 13ನೇ ಶತಮಾನದ ಕಾಲಘಟ್ಟ. ಆದರೆ ದೇವಸ್ಥಾನದ ಕಟ್ಟಡ ನೋಡಿದ್ರೆ ಸರಳ ಗೋಪುರ, ದೊಡ್ಡ ಕಂಬಗಳು, ಹೆಚ್ಚು ಆರ್ನಮೆಂಟ್ ಇಲ್ಲ. ಇದು ವಿಜಯನಗರ ಅಥವಾ ಪಾಳೆಗಾರರ ಕಾಲದ ಶೈಲಿ. ಅಂದರೆ ದೇವಸ್ಥಾನ ನಂತರ ಪುನರ್ ನಿರ್ಮಾಣ ಆಗಿದೆ. ಈ ದೇವಾಲಯದವರೆಗೆ ಹುಲಿಯನ್ನು ಒಡೆಯುವ ಶಿಲ್ಪ, ಇದು ಹೊಯ್ಸಳರ ಸಾಲ ಹುಲಿ ಲಾಂಛನವನ್ನು ನೆನಪಿಗೆ ತರುತ್ತದೆ. ಇದರರ್ಥ ಇಲ್ಲಿ ಹೊಯ್ಸಳ ಪ್ರಭಾವ ಇತ್ತು ಅಥವಾ ಹೊಯ್ಸಳರ ಕಾಲದ ಮೂಲ ದೇವಸ್ಥಾನ ಇತ್ತು. ಈ ದೇವಾಲಯದ ಕಂಬದ ಮೇಲೆ ದಂಪತಿಗಳ ಕೆತ್ತನೆ ಕಂಡುಬರುತ್ತದೆ. ಕೈ ಜೋಡಿಸಿ ನಿಂತಿರುವ ಪೋಸ್, ಸರಳ ಶಿಲ್ಪ, ಹೆಚ್ಚು ಡೀಟೇಲಿಂಗ್ ಇಲ್ಲ. ಇದು ಸ್ಪಷ್ಟವಾಗಿ ವಿಜಯನಗರ ಅಥವಾ ಪಾಳೆಗಾರ ಕಾಲದ ದಾನಿಗಳು. ಇಲ್ಲಿ ನಾವು ಗಮನಿಸಿದರೆ ಇಲ್ಲಿ ಕಾಲುವೆ ರಂಗನಾಥ ಸ್ವಾಮಿ ಅಂತ ಬರೆದಿರುವ ಅಕ್ಷರ ಕಾಣುತ್ತದೆ. ಮುಂದಿನ ಅಕ್ಷರ ನನಗೆ ಅರ್ಥವಾಗಲಿಲ್ಲ. ಇದೇ ದೇವಾಲಯದಲ್ಲಿ ಒಂದು ಹಳೆಗನ್ನಡದಲ್ಲಿ ಬರೆದಿರುವ ಒಂದು ಹಳೆಯ ಕನ್ನಡ ಶಾಸನ ಇದೆ. ಯಾರಾದರೂ ಇತಿಹಾಸ ತಜ್ಞರು ಇದನ್ನು ಓದಿ ತಿಳಿಸಿದರೆ ಈ ದೇವಾಲಯದ ಇತಿಹಾಸ ನಮಗೆ ಇನ್ನಷ್ಟು ಸಿಗುವ ಸಾಧ್ಯತೆ ಇದೆ. ಇತಿಹಾಸದ ಪುಟಗಳನ್ನು ತೆರೆದರೆ ನಾವು ಒಂದು ಕಠಿಣ ಸತ್ಯವನ್ನು ನೋಡುತ್ತೇವೆ. ದಕ್ಷಿಣ ಭಾರತದ ಅನೇಕ ದೇವಾಲಯಗಳು ಮುಸ್ಲಿಂ ದಾಳಿಗಳ ಹೊಡೆತಕ್ಕೆ ಒಳಗಾದವು. ಆ ಸಮಯದಲ್ಲಿ ಜನರು ಏನು ಮಾಡುತ್ತಿದ್ದರು ಗೊತ್ತಾ? ದೇವರನ್ನು ಕಾಪಾಡುತ್ತಿದ್ದರು, ಮೂರ್ತಿಗಳನ್ನು ಮರೆಮಾಡುತ್ತಿದ್ದರು, ಮಣ್ಣಿನೊಳಗೆ, ನೀರಿನೊಳಗೆ, ಯಾರಿಗೂ ಸಿಗದ ಸ್ಥಳಗಳಲ್ಲಿ. ಈ ಬುಕ್ಕಾಪಟ್ಟಣ ಊರಿನಲ್ಲಿಯೂ ಇದೇ ರೀತಿಯ ಒಂದು ಕತೆ ಕೇಳಿ ಬರುತ್ತದೆ. ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಮರೆಮಾಡಿ ನಂತರ ಇಲ್ಲಿ ತಂದಿರುವ ಸಾಧ್ಯತೆ ಇದೆ. ಸ್ಥಳೀಯ ಮಾಹಿತಿ ಪ್ರಕಾರ ಇದಕ್ಕೆ ಕಾಲುವೆ ರಂಗನಾಥ ಸ್ವಾಮಿ ಎಂಬ ಹೆಸರು ಬರಲು ಕಾರಣ ಮುಸ್ಲಿಂ ದಾಳಿಯಿಂದಾಗಿ ಹೊಯ್ಸಳ ಕಾಲದ ದೇವಾಲಯ ಹಾಳಾದ ನಂತರ ಈ ದೇವರ ವಿಗ್ರಹವನ್ನು ಮಣ್ಣಿನಲ್ಲಿ ಹೂತಿಟ್ಟಿದ್ದರಂತೆ. ಎಷ್ಟೋ ಶತಮಾನಗಳ ನಂತರ ಕಾಲುವೆಯನ್ನು ತೋಡುವಾಗ ಈ ದೇವರ ವಿಗ್ರಹ ಸಿಕ್ಕಿತ್ತಂತೆ. ತದನಂತರ ಇದಕ್ಕೆ ಕಾಲುವೆ ರಂಗನಾಥ ಸ್ವಾಮಿ ಎಂಬ ಹೆಸರು. ಆದ್ದರಿಂದ ಮೂಲ ವಿಗ್ರಹ ಹೊಯ್ಸಳ ಶೈಲಿಯಲ್ಲಿದ್ದರೂ ದೇವಾಲಯ ವಿಜಯನಗರ ಕಾಲದ ಶೈಲಿಯಲ್ಲಿದೆ. ಇದೇ ದೇವಾಲಯದಲ್ಲಿ ರಾಮಾನುಜಾಚಾರ್ಯರನ್ನು ಸೇರಿಸಿ ಆಳ್ವರ ಮೂರ್ತಿಗಳು ಕೂಡ ಇವೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಕಾಲವನ್ನು ಸೋಲಿಸಿದ ಭಕ್ತಿಯ ಸಾಕ್ಷಿ. ಎಪಿಗ್ರಫಿಯಲ್ಲಿ ಈ ದೇವಾಲಯದ ಪಕ್ಕದಲ್ಲೇ ಒಂದು ಶಾಸನ ಇದೆ ಎಂಬ ಮಾಹಿತಿ ಇದೆ. ಇದು ದಾನ ಶಾಸನ, ಆದರೆ ಇಲ್ಲಿ ಆ ಶಾಸನದ ಕಲ್ಲು ಮಾತ್ರ ಕಾಣೆಯಾಗಿದೆ.
ನಮ್ಮ ಜನರ ಬೇಜವಾಬ್ದಾರಿಯನ್ನು ಇದು ತೋರಿಸುತ್ತದೆ. ಬುಕ್ಕಾಪಟ್ಟಣದಲ್ಲಿ ಹಿಂದೆ ಒಂದು ದೊಡ್ಡ ಕೋಟೆ ಇತ್ತು, ಆದರೆ ಇಂದು ಹುಡುಕಿದರೂ ಕೋಟೆ ಅವಶೇಷಗಳು ಸಿಗುವುದಿಲ್ಲ. ಆದರೆ ನಮಗೆ ಸಿಗುವ ಏಕೈಕ ಕೋಟೆಯ ಗುರುತು ಕೋಟೆ ಬಾಗಿಲ ಬಳಿ ನಿರ್ಮಿಸಿರುವ ಕೋಟೆ ಕಾವಲಾಗಿ ನಿರ್ಮಿಸುತ್ತಿದ್ದ ಆಂಜನೇಯ ಸ್ವಾಮಿಯ ದೇವಾಲಯ. ಇಂದು ಕೋಟೆ ಇಲ್ಲದಿದ್ದರೂ ಕೋಟೆಯ ಗುರುತಾಗಿ ಊರಿನ ರಕ್ಷಕನಾಗಿ ಎಲ್ಲರ ಸಲಹುತ್ತಾ ನಿಂತಿದ್ದಾನೆ ಆಂಜನೇಯ. ಇದೇ ದೇವಾಲಯದ ಮುಂದೆ ವಿಜಯನಗರ ಸಾಮ್ರಾಜ್ಯದ ಅರತಿ ಪಾಳೆಗಾರರ ಕಾಲದಲ್ಲಿ ಬುಕ್ಕಾಪಟ್ಟಣದ ದಳವಾಯಿ ಕೊಟ್ಟ ಒಂದು ದಾನ ಶಾಸನವಿದೆ. ಯಾವ ಚಂದ್ರ ಚ ಸೂರ್ಯ ಚ ಯಾವತ್ ತೀಷ್ಣತಿ ಮೇದಿನಿ ಯಾವತ್ ರಾಮಸ್ಯ ಕಥಾಲೋಕೆ ತಾವತ್ ರಾಜ್ಯ ವಿಭೀಷಣಂ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಗಳು 1531 ಸೌಮ್ಯ ಸಂವತ್ಸರದ ಚೈತ್ರ ಶುದ್ಧ 1ನೆಲು ಶ್ರೀಮದ್ ರಾಜಾಧಿರಾಜ ಪರಮೇಶ್ವರ ಶ್ರೀ ವೀರ ವೆಂಕಟಾಪತಿ ದೇವ ಮಹಾಸ್ವಾಮಿಗಳ ಅಯ್ಯನವರು ಪೃಥ್ವಿ ರಾಜ್ಯಂ ಗೈಯುತ್ತಿದ್ದಾಗ ಪ್ರತಿ ಇಮ್ಮಡಿ ಕೆಂಚಪ್ಪ ನಾಯಕರು ತರಿಗೇರಿ ದಳವಾಯಿ ಬಸವಿನಾಯಕನ ಮಗ ಚೀಗ ಬಸವಣ್ಣಗೆ ಕೊಟ್ಟಂತ ದಾನಪತ್ರ ಕ್ರಮವೆಂದರೆ ಹಿರಿಯೂರು ಸೀಮೆಗೆ ಸಲ್ಲುವ ಬುಕ್ಕಾಪಟ್ಟಣದ ಸ್ಥಳದೊಳಗಿನ ಉಯಿಲ್ದರೆ ಗ್ರಾಮ, ಹೊನ್ನೇನಹಳ್ಳಿ ಗ್ರಾಮ, ಉಭಯ ಗ್ರಾಮ ಇವೆರಡರನ್ನು ತೇರೆ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ದಾರದತ್ತವಾಗಿ ದರೆ ಕೊಡುತ್ತೇವೆ. ನಮಗೆ ಪುಣ್ಯವಾಗಬೇಕೆಂದು ಜಪಶಿವ ಪೂಜೆ ಮಾಡಿ ದಾನ ಮಾಡಿಕೊಳ್ಳುತ್ತೇವೆ. ಈ 2 ಗ್ರಾಮಗಳಿಗೆ ಸೇರಿರುವ ತೆಸು ಸೀಮೆಯೊಳಗಿನ ಕೆರೆಕುಂಟೆ ಕಾಲುವೆ ನಿಧಿ ನಿಕ್ಷೇಪ ಜಲಪಾಷಾಣ ಅಕ್ಷಿಣಿ ಆಗಾಮಿ ಅಷ್ಟಭೋಗ ತೇಜಸ್ಯಾಮ ಸಮೇತವಾಗಿ ನಮ್ಮನ್ನ ನಂಬಿ ಸುಖದಿಂದ ನಡೆಸಿಕೊಂಡು ನಮ್ಮ ನಿಮ್ಮ ಮಕ್ಕಳ ಪರಂಪರೆಯಲ್ಲೂ ನಡೆಸಬೇಕು. ಇದಕ್ಕೆ ತಪ್ಪಿದರೆ ಹಿರಿಯ ಕೆಂಚಪ್ಪ ನಾಯಕರ ಆಣೆ, ತೇರೆ ಮಲ್ಲಿಕಾರ್ಜುನ ಸ್ವಾಮಿಯ ಆಣೆ, ತಪ್ಪದೆ ನಡೆಸಿ ಬರಬೇಕು ಎಂದು ಕೊಟ್ಟ ಶಿಲಾಶಾಸನ. ಆದರೆ ಈ ಶಾಸನದಲ್ಲಿ ಪ್ರಸ್ತಾಪಿಸಿರುವ ತೇರೆ ಮಲ್ಲಿಕಾರ್ಜುನ ದೇವಾಲಯ ಇಂದು ಇಲ್ಲ. ಈ ಶಾಸನ ಹಾಕಿಸಿ ಸುಮಾರು 4 ಶತಮಾನಗಳವೇ ಕಳೆದಿವೆ. ಯಾವ ಕಾಲಘಟ್ಟದಲ್ಲಿ ಏನಾಯಿತು ತಿಳಿಯದು. ನಾನು ಸ್ಥಳೀಯರನ್ನು ತುಂಬಾ ವಿಚಾರಿಸಿದೆ. ಅವರೂ ಸಹ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಯಾವುದೂ ಇಲ್ಲ ಅಂತ ಹೇಳಿದ್ರು. ಆದರೆ ಇದೇ ಊರಲ್ಲಿ ಪಾತಾಳಲಿಂಗೇಶ್ವರ ಎಂಬ ಶಿವನ ದೇವಾಲಯ ಇದೆ. ಇದೇ ಮಲ್ಲಿಕಾರ್ಜುನ ದೇವಾಲಯ ಆಗಿರಬಹುದು ಅಥವಾ ಆಗದೇ ಇರಬಹುದು. ಇದಕ್ಕೆ ನಮ್ಮ ಹತ್ರ ಯಾವುದೇ ಪುರಾವೆ ಇಲ್ಲ. ಇಂದು ನಾವು ನೋಡುತ್ತಿರುವ ಈ ದೇವಾಲಯ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಇದರೊಳಗೆ ಒಂದು ಹಳೆಯ ರಹಸ್ಯ ಇದೆ. ಹಳೆಯವರು ಹೇಳುವಂತೆ ಲಿಂಗವು ಒಂದು ಕಾಲದಲ್ಲಿ ಭೂಮಿಯೊಳಗೆ ಇನ್ನಷ್ಟು ಆಳದಲ್ಲಿತ್ತಂತೆ. ಅದರ ಒಳಗೆ ಕೆಳಗೆ ಇಳಿದು ಹೋಗುವ ಮಾರ್ಗವೂ ಇತ್ತಂತೆ. ಅಂದರೆ ಅದು ನಿಜವಾದ ಪಾತಾಳಲಿಂಗೇಶ್ವರ. ಆದರೆ ಕಾಲ ಬದಲಾಗುತ್ತಾ ಆ ಒಳಗಿನ ಭಾಗವನ್ನು ಮುಚ್ಚಲಾಗಿದೆ ಮತ್ತು ಈಗ ಕಾಣುತ್ತಿರುವ ಲಿಂಗವನ್ನು ಅದರ ಮೇಲ್ಭಾಗದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ. ಏಕೆ ಈ ಬದಲಾವಣೆ? ಇದಕ್ಕೆ ಹಲವು ಕಾರಣಗಳು ಇರಬಹುದು. ಭದ್ರತೆ, ಹಾನಿ ತಪ್ಪಿಸಲು ಅಥವಾ ಕಾಲದ ಪರಿಣಾಮ. ಆದರೆ ಒಂದು ವಿಷಯ ಸ್ಪಷ್ಟ, ಈ ದೇವಾಲಯ ಒಂದು ಕಾಲದ್ದಲ್ಲ. ಈ ದೇವಾಲಯದ ಗೋಪುರವನ್ನು ಗಮನಿಸಿದರೆ ನಾವು ಇಲ್ಲಿ ಬ್ರಹ್ಮ, ವಿಷ್ಣು, ಶಿವ ತ್ರಿಮೂರ್ತಿಗಳನ್ನು ಒಂದೇ ಜಾಗದಲ್ಲಿ ನೋಡಬಹುದು. ಸಾಮಾನ್ಯವಾಗಿ ದೇವಸ್ಥಾನಗಳು ಒಂದೇ ದೇವರ ಮೇಲೆ ಕೇಂದ್ರೀಕೃತವಾಗಿರುತ್ತವೆ, ಆದರೆ ಇಲ್ಲಿ 3 ಪ್ರಮುಖ ಶಕ್ತಿಗಳನ್ನು ಒಂದೇ ಗೋಪುರದಲ್ಲಿ ಕಾಣಿಸುತ್ತವೆ. ಇದು ಒಂದು ಸಾಮಾನ್ಯ ಅಲಂಕಾರವಲ್ಲ, ಇದು ಒಂದು ತತ್ವ. ಬ್ರಹ್ಮ ಸೃಷ್ಟಿ ಮಾಡುವ ಶಕ್ತಿ, ವಿಷ್ಣು ಅದನ್ನು ಕಾಪಾಡುವ ಶಕ್ತಿ, ಶಿವ ಅವಶ್ಯಕವಾದಾಗ ಅದನ್ನು ಪರಿವರ್ತಿಸುವ ಶಕ್ತಿ. ಇದು ಡಿಸ್ಟ್ರಕ್ಷನ್ ಅಲ್ಲ, ಇದು ಒಂದು ಸೈಕಲ್. ಸೃಷ್ಟಿ, ಸ್ಥಿತಿ, ಲಯ, ಪ್ರತಿಯೊಂದು ಅಂತ್ಯ ಮತ್ತೊಂದರ ಪ್ರಾರಂಭ. ಗೋಪುರದಲ್ಲಿ ತ್ರಿಮೂರ್ತಿಗಳನ್ನು ಇಡುವುದಕ್ಕೂ ಒಂದು ಅರ್ಥ ಇದೆ. ಗೋಪುರ ದೇವಾಲಯದ ಪ್ರವೇಶ, ಅಂದರೆ ಒಳಗೆ ಹೋಗುವ ಮೊದಲು ನೀನು ಈ ಸತ್ಯವನ್ನು ಅರಿತುಕೊಳ್ಳಬೇಕು, ಎಲ್ಲವೂ ಒಂದೇ. ಪಾತಾಳಲಿಂಗೇಶ್ವರ ದೇವಾಲಯದಲ್ಲಿ ಕಾಣುವ ಈ ತ್ರಿಮೂರ್ತಿ ಒಂದೇ ಜಾಗದಲ್ಲಿ ಕಾಣಿಸುವುದು, ಇದು ಕೂಡ ಅದನ್ನೇ ಹೇಳುತ್ತದೆ. ಈ ದೇವಾಲಯ ಒಂದು ಸಮನ್ವಯ ಸಂಕೇತ. ಇಲ್ಲಿ ಭೇದ ಇಲ್ಲ, ಇಲ್ಲಿ ಒಗ್ಗಟ್ಟು ಇದೆ. ಬ್ರಹ್ಮ, ವಿಷ್ಣು, ಶಿವ 3 ಹೆಸರುಗಳು, ಆದರೆ ಒಂದೇ ಸತ್ಯ. ಈ ದೇವಾಲಯದ ಮೇಲೆ ಸುತ್ತಲೂ ಗಾರೆಯಿಂದ ನಿರ್ಮಿಸಿರುವ ಮೂರ್ತಿಗಳನ್ನು ನಾವು ಗಮನಿಸುತ್ತಾ ಹೋದಂತೆ ನಮಗೆ ಹಲವಾರು ಮಾಹಿತಿಗಳು ದಕ್ಕುತ್ತವೆ. ಇಲ್ಲಿ ಋಷಿಮುನಿಗಳ ಮೂರ್ತಿಗಳಿವೆ. ಇದು ಒಂದು ಸಣ್ಣ ವಿವರದಂತೆ ಕಾಣಬಹುದು, ಆದರೆ ಇದರ ಹಿಂದೆ ದೊಡ್ಡ ಅರ್ಥ ಅಡಗಿದೆ. ಈ ಸ್ಥಳ ಕೇವಲ ಪೂಜೆಗೆ ಮಾತ್ರ ಅಲ್ಲ, ಇದು ಒಂದು ಸಾಧನೆಯ ಸ್ಥಳವಾಗಿರಬಹುದು. ಇಲ್ಲಿ ಒಮ್ಮೆ ಮೌನವಿರುತ್ತಿತ್ತು, ಮಂತ್ರಗಳ ಧ್ವನಿ ಕೇಳುತ್ತಿತ್ತು. ಋಷಿಗಳು ಕಲ್ಲಿನ ಮೇಲೆ ಕುಳಿತು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಲೀನವಾಗುತ್ತಿದ್ದರು. ಇದು ಕೇವಲ ಭಕ್ತಿಯಲ್ಲ, ಇದು ಆತ್ಮಾನ್ವೇಷಣೆ, ಧ್ಯಾನ, ತಪಸ್ಸು, ಮನಸ್ಸನ್ನು ಗೆಲ್ಲುವ ಪ್ರಯತ್ನ. ಕೃತಿಯ ಮಧ್ಯದಲ್ಲಿ ಕಾಡಿನ ಹತ್ತಿರ ಇರುವ ಈ ಸ್ಥಳ ಅದಕ್ಕಾಗಿಯೇ ಆಯ್ಕೆ ಮಾಡಲ್ಪಟ್ಟಿರಬಹುದು. ಶಾಂತಿ, ಏಕಾಂತ ಇವು ತಪಸ್ಸಿಗೆ ಅಗತ್ಯ. ಸ್ಥಳೀಯ ಪುರಾಣಗಳ ಪ್ರಕಾರ ಈ ನೆಲವೊಮ್ಮೆ ಮೃಗ ಮಹರ್ಷಿಗಳ ತಪೋಭೂಮಿಯಾಗಿತ್ತು. ಕಾಡಿನ ಮೌನದಲ್ಲಿ ಮೃಗಗಳ ನಡುವೆ ಋಷಿಗಳು ತಪಸ್ಸು ಮಾಡುತ್ತಿದ್ದಾರೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಈ ಊರಿಗೆ ಬೃಗಾಪಟ್ಟಣ ಎಂದು ಹೆಸರಿತ್ತು. ಇದೀಗ ಈ ಶಿಖರದ ಮೇಲೆ ಇರುವ ಋಷಿಗಳ ಶಿಲ್ಪವನ್ನು ಮತ್ತೆ ನೋಡಿ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಈ ನೆಲದಲ್ಲಿ ತಪಸ್ಸು ಮಾಡಿದ ಬೃಗ ಮಹರ್ಷಿಗಳ ನೆನಪನ್ನು ಕಲ್ಲಿನಲ್ಲಿ ಶಾಶ್ವತವಾಗಿ ಉಳಿಸುವ ಗುರುತೆ? ಕಾಲ ಬದಲಾಗಬಹುದು, ಹೆಸರು ಬದಲಾಗಬಹುದು, ಆದರೆ ಕಥೆಗಳು ಹೀಗೆ ಕಲ್ಲಿನಲ್ಲಿ ಉಳಿದುಕೊಳ್ಳುತ್ತವೆ.
ಇದೇ ದೇವಾಲಯದ ಮುಂದೆ ನಮಗೆ ಒಂದು ಸುಂದರವಾದ ನಂದಿಯ ವಿಗ್ರಹ ಕಂಡುಬರುತ್ತದೆ. ಈ ನಂದಿಯ ವಿಗ್ರಹವನ್ನು ಗಮನಿಸಿದರೆ ನಮಗೆ ಇದು ಹೊಯ್ಸಳ ಕಾಲದ ಮುಕ್ತಾಯ ಮತ್ತು ವಿಜಯನಗರ ಕಾಲದ ಆರಂಭದಲ್ಲಿ ಕೆತ್ತಲ್ಪಟ್ಟಿರುವಂತೆ ಕಾಣುತ್ತದೆ. ಇಲ್ಲಿ ಗಣೇಶನು ತನ್ನ ವಾಹನವಾದ ಮೂಷಿಕದ ಮೇಲೆ ಕುಳಿತು ಸವಾರಿ ಹೊರಟಂತೆ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಮುಂದೆ ನಾನು ಹೋಗಿದ್ದು ಬುಕ್ಕಾಪಟ್ಟಣದ ಹೊರವಲಯದಲ್ಲಿರುವ ಇಟ್ಟಿಗೆಹಳ್ಳಿ ಆಂಜನೇಯ ದೇವಾಲಯಕ್ಕೆ. ಇಲ್ಲಿ ಹೊಸದಾಗಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ಇಲ್ಲಿರುವ ಆಂಜನೇಯ ಮೂರ್ತಿಯನ್ನು ನಾವು ಗಮನಿಸಿದರೆ ಈ ಆಂಜನೇಯನ ಮೂರ್ತಿಯಲ್ಲಿರುವ ಬಾಲದಲ್ಲಿ ಗಂಟೆ ಇದೆ. ಹಾಗಾಗಿ ಇದನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವ ಸಾಧ್ಯತೆಗಳು ಕೂಡ ಇದೆ. ಹಿಂದೆ ಇಲ್ಲಿ ಇಟ್ಟಿಗೆಹಳ್ಳಿ ಎಂಬ ಊರಿನ ಕೋಟೆ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಒಂದು ವೀರಗಲ್ಲು ಇದೆ. ಇದು ಯಾರೋ ಒಬ್ಬ ದೊಡ್ಡ ವೀರನ ವೀರಗಲ್ಲು. ಹೇಗೆ ಹೇಳಬಹುದು ಅಂದರೆ ಸುತ್ತ ಪ್ರಭಾವಳಿ ಇದೆ. ವೀರ ಕುದುರೆಯ ಮೇಲೆ ಇದ್ದಾನೆ, ಅವನ ಹಿಂದೆ ಮತ್ತೊಬ್ಬ ಛತ್ರಿ ಹಿಡಿದಿದ್ದಾನೆ. ಸ್ಥಳೀಯರು ಹೇಳುವ ಪ್ರಕಾರ ಈ ಇಟ್ಟಿಗೆಯಲ್ಲಿ ನಿಧಿ ನಿಕ್ಷೇಪ ಇದೆಯಂತೆ. ನಿಧಿಯ ಕಾವಲುಗಾರನಾಗಿ ಈ ವೀರ ಇಲ್ಲಿದ್ದಾನೆ ಅಂತ ಹೇಳುತ್ತಾರೆ. ಬುಕ್ಕಾಪಟ್ಟಣದ ಕಾವಲುಗಾರನಾಗಿ ಇಲ್ಲಿ ಶಿವನ ಮತ್ತೊಂದು ರೂಪವಾದ ಭೈರವ ದೇವಾಲಯ ಕೂಡ ಇದೆ. ಇದು ಹಳೆಯ ಜಂತೆ ಮನೆ. ಅಲ್ಲಿ ಒಳ ಹೋದಾಗ ನಮ್ಮೊಳಗೆ ಏನೋ ಬದಲಾವಣೆ, ಅಲ್ಲಿನ ವಾತಾವರಣವೇ ಆಗಿತ್ತು. ಇಲ್ಲಿ ಪುರಾತನ ಕಾಲದಿಂದ ಪೂಜೆ ಮಾಡಿಕೊಂಡು ಬಂದ ಭೈರವನ ಉತ್ಸವ ಮೂರ್ತಿ ಇದೆ. ಈ ಭೈರವನ ಮೂಲ ವಿಗ್ರಹ ದೇವಸ್ಥಾನಕ್ಕೆ ನಾವು ಹೋದಾಗ ಆ ವಿಗ್ರಹವನ್ನು ನೋಡಿದಾಗ ಈ ಭೈರವನ ವಿಗ್ರಹ ಸುಮಾರು 30-40 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹವಂತೆ. ಮೂಲವಾಗಿ ಉತ್ಸವ ಮೂರ್ತಿಯೇ ಭೈರವನ ಮೂಲ. ಮುಂದೆ ನಾನು ಹೋಗಿದ್ದು ಭೂತಪ್ಪನ ದೇವಾಲಯಕ್ಕೆ. ಈ ದೇವರು ಮೂಲವಾಗಿ ಶಿರಾ ಹತ್ತಿರದ ದ್ವಾರಕಾಪಟ್ಟಣದ ದೇವರಂತೆ, ಆದರೆ ಇಂದು ಬುಕ್ಕಾಪಟ್ಟಣಿಗೆ ಬಂದು ನೆಲೆಸಿದೆ. ಈ ಭೂತಪ್ಪ ಹುಟ್ಟಿದ್ದು ದ್ವಾರಕಾವತಿ ಪಟ್ಟಣ ಅನ್ನೋದ್ರಿಗೆ. ಅಲ್ಲಿಂದನ ದೇವರಹಳ್ಳಿ ದ್ವಾರಕಾವತಿ ಪಟ್ಟಣ ಇವೆರಡಕ್ಕೂ ಸಂಬಂಧಪಟ್ಟಿದ್ದು. ದ್ವಾರಕಾವತಿ ಪಟ್ಟಣದಿಂದನ ಶಿರಾಗೆ ಬಂತು. ಶಿರಾದಾಗೆ ದಡಾರ ಕಾಯಿಲೆ ಅನ್ನೋದು ಬಂತು. ದಡಾರ ಕಾಯಿಲೆಯಿಂದನ ಅಲ್ಲೇದು ವಾಸ ಮಾಡ್ಕೊಂಡು ಇತ್ಲಾಗ ಬುಕ್ಕಾಪಟ್ಟಣಕ್ಕೆ ಬಂತು. ಬುಕ್ಕಾಪಟ್ಟಣಕ್ಕೆ ಬಂದು ಇಲ್ಲಿ ಬಂದು ಇಟ್ಕೆಹಳ್ಳಿ ಮಾತ್ರ ಒಂದು ಮಾತು ಕೊಟ್ಟು ಬಂದಿತ್ತಂತೆ. ಅವಲ್ಲಿಂದನ ಅದಕ್ಕೆ 101 ಎಡೆ ಮಾಡಿಸ್ತೀನಿ ನಾನು ಬಂದಾಗ, ನನಗೇನು ಕೊಡ್ತೀಯ ಅನ್ನೋದಕ್ಕೆ 101 ಎಡೆ ಮಾಡಿಸ್ತೀನಿ ನಿಮ್ಗೆ ವರ್ಷಕ್ಕೊಂದ್ಸಲಿ ಅಂತ ಇದು ಮಾತು ಕೊಟ್ಟಿತ್ತು. ಹಿಂದೆ ಇತಿಹಾಸದಾಗೆ ಇದು ಕಾಲೇರಂಗನಾಥ ಸ್ವಾಮಿ ಈ ಊರಾಗಿಳ್ದು. ಕಾಲೇರಂಗನಾಥ ಸ್ವಾಮಿಗೂ ಭೂತಪ್ಪಂಗೂ ಭೂತಪ್ಪ ಬಂಟ ಕಾಲೇರಂಗನಾಥ ಸ್ವಾಮಿಗೆ ಇತಿಹಾಸದಾಗೆ. ಇನ್ನು ಇದ್ದ ದೇವ್ರಿಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆಯೇ ಈ ಗ್ರಾಮದವ್ಯ ಎಲ್ಲದಕ್ಕೂ ಸೇರುತ್ತೆ. ಇಷ್ಟೇ ಅಲ್ಲದೆ ಬುಕ್ಕಾಪಟ್ಟಣದಲ್ಲಿ ಶನಿ ಮಹಾತ್ಮನ ದೇವಸ್ಥಾನ, ಉದ್ಭವ ಗಣಪತಿಯ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ, ಇನ್ನೂ ಹಲವಾರು ದೇವಾಲಯಗಳು ಕಂಡುಬರುತ್ತವೆ. ಹಾಗಾಗಿ ನಾವು ಹೇಳಬಹುದು ಬುಕ್ಕಾಪಟ್ಟಣ ಒಂದು ಪುರಾತನ ಗ್ರಾಮವೆಂದು. ಇಷ್ಟೇ ಅಲ್ಲದೆ ಬುಕ್ಕಾಪಟ್ಟಣದಲ್ಲಿ ಬ್ರಿಟಿಷರ ಕುರುಹುಗಳು ಕೂಡ ಇವೆ. ಇಂದಿನ ಹೈಸ್ಕೂಲ್ ಕಾಲೇಜು ಮೈದಾನ ಒಂದು ಕಾಲದಲ್ಲಿ ಬ್ರಿಟಿಷ್ ಎಸ್ಟೇಟ್ ಆಗಿತ್ತು. ಇದಕ್ಕೆ ಸಾಕ್ಷಿ ಇಲ್ಲಿರುವ ಬ್ರಿಟಿಷರ ಕಾಲದ ಕಟ್ಟಡ ಮತ್ತು ರೂರಲ್ ರಿಟ್ರೀಟ್ ಎಂದು ಬರೆದಿರುವ ಕಲ್ಲು. ಬ್ರಿಟಿಷರು ತಮ್ಮ ಎಸ್ಟೇಟ್ಗಳಿಗೆ ಈ ತರ ರೂರಲ್ ರಿಟ್ರೀಟ್ ಎಂದು ಬರೆದಿರುವ ಕಲ್ಲನ್ನು ನೆಡುತ್ತಿದ್ದರಂತೆ. ಹಾಗಾಗಿ ಒಂದು ಕಾಲದಲ್ಲಿ ಇದು ಬ್ರಿಟಿಷ್ ಎಸ್ಟೇಟ್ ಆಗಿತ್ತು. ಇಂದು ಶಾಲಾ ಕಾಲೇಜು ಮೈದಾನವಾಗಿದೆ. ಹೋಬಳಿ ಮಟ್ಟದಲ್ಲೇ ಡಿಗ್ರಿ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ನಿಲಯ. ಇದು ರಾಜ್ಯ ಮಟ್ಟದಲ್ಲಿ ಬುಕ್ಕಾಪಟ್ಟಣ ಗುರುತಿಸಿಕೊಂಡಿರುವುದಕ್ಕೆ ಸಾಕ್ಷಿ. ಬುಕ್ಕಾಪಟ್ಟಣದಲ್ಲಿ ಹಲವಾರು ಆಂಗ್ಲ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಆದ ಮೇಲೆ ಬುಕ್ಕಾಪಟ್ಟಣ ಆರ್ಥಿಕವಾಗಿ ತುಂಬಾ ಅಭಿವೃದ್ಧಿಯಾಗುತ್ತಿದೆ. ಈ ಊರಿನ ಪ್ರತಿಯೊಂದು ಕಲ್ಲು ಒಂದು ಕಥೆ ಹೇಳುತ್ತದೆ. ದೇವಾಲಯಗಳು, ಕಾಡು ಮತ್ತು ಇತಿಹಾಸ ಇವೆಲ್ಲ ಸೇರಿ ಒಂದು ಅದ್ಭುತ ನೆಲವನ್ನು ನಿರ್ಮಿಸಿವೆ. ಬುಕ್ಕಾಪಟ್ಟಣ ಕೇವಲ ಒಂದು ಊರಲ್ಲ, ಇದು ಕಥೆಗಳ ಜೀವಂತ ಸಂಗ್ರಹ. ಇಂತಹ ಇನ್ನಷ್ಟು ಇತಿಹಾಸದ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರಕೃತಿಯ ಪರಮಾತ್ಮ ಧನ್ಯವಾದಗಳು.